ಹಲೋ ಫ್ರೆಂಡ್ಸ್, ಮಹಿಳಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ನಾನಿವತ್ತು ಹೊರಗಡೆ ಎಲ್ಲೂ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಿಲ್ಲ. ಅದಕ್ಕೆ ಬದಲಾಗಿ ಒಂದು ವಿಶೇಷ ಇದೆ, ಅದು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ಸಜೆಷನ್ ಸಹಿತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ವಿಷಯ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ನಾನು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಿನ್ನೆಯಿಂದ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಲೈವ್ ಮಾಡ್ತೀನಿ 7:30ಗೆ ನೈಟು, ರಾತ್ರಿ 7:00ವರೆಗೆ ನನ್ನ ಲೈವ್ ಇರುತ್ತೆ ಡೈಲಿ. ದಯವಿಟ್ಟು ಅಟೆಂಡ್ ಮಾಡಿ, ಎಲ್ಲರೂ ಲೈವಲ್ಲಿ ಪಾಲ್ಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಮೂಲಕ. ಯಾಕಂದರೆ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಬೇಕು. ಹಾಗೂ ಇರೋ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮಾತಾಡಿ ಅವ್ರನ್ನ ಸಸ್ಟೈನೇಬಲ್ ಆಗಿ ಹಾಗೆ ಚಾನಲ್ ಉಳಿಯುವಂತೆ ಮಾಡೋದು ನನ್ನ ಜವಾಬ್ದಾರಿ ಇದೆ. ಹಾಗಾಗಿ ದಯವಿಟ್ಟು ಲೈವ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ? ಇವತ್ತಿನ ವಿಶೇಷ ಏನಂದರೆ, ನಮ್ಮ ತಂದೆಯವರು ಕವಿಗಳಿದ್ರು ಫ್ರೆಂಡ್ಸ್. ಆದರೆ ಅವ್ರು ಹೇಗಿದ್ರು ಅಂದರೆ, ಎಲೆಮರೆಕಾಯಿ ಥರ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇದ್ದರು. ಬಟ್ ಅವರು ಈಗ 10 ವರ್ಷ ಆಯಿತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು, ಹೃದಯಾಘಾತದಿಂದ ಮೃತಪಟ್ಟರು. ಬಟ್ ಅವರ ಒಂದು ಪುಸ್ತಕಗಳೇನಿದಾವೆ ಇನ್ನೂ ಪಬ್ಲಿಷ್ ಆಗಿಲ್ಲ. ಅದು ಸಾಹಿತ್ಯ ಪರಿಷತ್ತು ಅವ್ರು ಇರೋವರೆಗೂ ಗುರುತಿಸ್ಲಿಲ್ಲ. ಅವ್ರು ಹೋದ ಮೇಲೆ ಇಲ್ಲ, ನಾವು ತಪ್ಪು ಮಾಡಿಬಿಟ್ವಿ, ನಾವು ಪಬ್ಲಿಷ್ ಮಾಡಬೇಕು ಅಂತ ಹೇಳ್ತಾ ನಮ್ಮ ಹತ್ರ ಬಂದರು. ಬಟ್ ಆದರೆ ಅವರು ದೇಣಿಗೆ ಸಂಗ್ರಹ ಮಾಡ್ತೀವಿ, ಅದ್ರ ಮೂಲಕ ಪುಸ್ತಕನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ನನಗದು ಇಷ್ಟ ಆಗಲಿಲ್ಲ. ನಮ್ಮ ತಂದೆದು ಏನೇ ಪುಸ್ತಕಗಳಿರಲಿ, ಅದನ್ನು ನನ್ನ ಸ್ವಂತ ದುಡ್ಡಲ್ಲಿ, ನಾನು ದುಡ್ಡಲ್ಲಿ ಪಬ್ಲಿಷ್ ಮಾಡಬೇಕು ಬುಕ್ಸ್ಗಳನ್ನು ಅಂತ ನನ್ನ ಆಸೆ ಇತ್ತು. ಅವರು ತುಂಬ ಕತೆ, ಕವನ, ನಾಟಕಗಳನ್ನೆಲ್ಲ ಬರೆದಿದ್ದಾರೆ ಫ್ರೆಂಡ್ಸ್. ಅವನ್ನೆಲ್ಲ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೂ ನಾನು ಇದರಲ್ಲಿ ಕೆಲವೊಂದು ಸಂದೇಹಗಳಿದ್ದಾವೆ, ನನಗೆ ತುಂಬ ಕನ್ಫ್ಯೂಷನ್ಗಳಿದ್ದೀನಿ. ನಾನು ನಮ್ಮ ತಂದೆ ಪುಸ್ತಕನ ಬಿಡುಗಡೆ ಮಾಡೋ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ ಇದ್ದೀನಿ. ಅದೇನು ಅಂತ ನಿಮ್ಗೆ ಹೇಳ್ತೀನಿ ಈಗ ಸದ್ಯ. ಫಸ್ಟು ನಮ್ಮ ತಂದೆ ಬುಕ್ಸ್ನ ನೋಡೋಣ, ಓಕೆನಾ? ಯಾವ ಥರ ಬರೆದಿದ್ದಾರೆ, ಎಷ್ಟು ಇಸ್ವಿ ಅಂದರೆ 50 ವರ್ಷಗಳ ಹಿಂದೆ ಬರೆದಿದ್ದು ಫ್ರೆಂಡ್ಸ್. 1978-79 ರಚನೆ ಮಾಡಿದ್ದು ಬುಕ್ಸ್ಗಳಿದ್ದಾವೆ. ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಂತೆ ಇವತ್ತು. ಬನ್ನಿ, ಹಾಗಿದ್ರೆ ನೋಡೋಣ ನಮ್ಮ ತಂದೆ ಪುಸ್ತಕಗಳನ್ನು. ಫ್ರೆಂಡ್ಸ್, ನಮ್ಮ ತಂದೆ ಪುಸ್ತಕಗಳನ್ನು ನಾನು ಒಂದು ಟ್ರಂಕಲ್ಲಿ ಭದ್ರವಾಗಿಟ್ಟಿದ್ದೀನಿ. ಬನ್ನಿ ನೋಡೋಣ ಅವರ ಒಂದು ರಚನೆಗಳನ್ನು. ಫ್ರೆಂಡ್ಸ್, ನಾನು ಇವುಗಳನ್ನ ನನ್ನ ಡಾಕ್ಯುಮೆಂಟ್ಸ್ ಸಹ ನಾನು ಟ್ರಂಕಲ್ಲಿ ಇಟ್ಟಿದ್ದೀನಿ. ನನ್ನ ಡಾಕ್ಯುಮೆಂಟ್ಸ್ ಜೊತೆಗೆ ನನ್ನ ತಂದೆಯವರ ಕವಿತೆಗಳನ್ನು ಸಹ ಇಟ್ಟಿದ್ದೀನಿ. ಇಲ್ಲೊಂದು ಬ್ಯಾಗ್ ಇದೆಲ್ಲ ಫ್ರೆಂಡ್ಸ್, ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ತೆಗಿತೀನಿ ಈ ಬ್ಯಾಗ್ನ. ಮೊದಲಿಗೆ ನಮ್ಮ ತಂದೆಯವರು ಇಳಿಸಿರೋ ಪೇಂಟಿಂಗ್ಗಳನ್ನು ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ತಂದೆ ಬಿಡಿಸಿರೋ ಪೇಂಟಿಂಗ್ ನೋಡಿ ಫ್ರೆಂಡ್ಸ್. ಇದು ಗಣೇಶನ ಪೇಂಟಿಂಗು, ಪೇಂಟ್ ಮಾಡಿದ್ದಾರೆ ಇದನ್ನು. ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಫೋಟೋವನ್ನು ಇದು ಮಾಡಿದ್ದಾರೆ ಫ್ರೆಂಡ್ಸ್. ರಾಘವೇಂದ್ರ ಸ್ವಾಮಿ ಫೋಟೋ ನೋಡ್ಬೋದು. ಇದನ್ನು ಪೇಂಟ್ ಮಾಡಿದ್ದಾರೆ ನಮ್ಮ ತಂದೆ. ನಾನು ಪೇಂಟಿಂಗ್ ಟ್ರೈ ಮಾಡಿದೆ ಫ್ರೆಂಡ್ಸ್, ಭಾಳ ಕಷ್ಟ ಅನಿಸುತ್ತೆ. ನಿಮ್ಗೆ ಯಾರಿಗಾದರೂ ಪೇಂಟಿಂಗ್ ಬಂದರೆ ಕಮೆಂಟ್ ಮಾಡಿ ಆಯಿತಾ? ನೋಡಿ, ಇವರು ಪೇಂಟಿಂಗ್ ಮಾಡಿರೋದು ಶ್ರೀ ರಾಘವೇಂದ್ರ ಸ್ವಾಮಿನ. ನೆಕ್ಸ್ಟು ಆಂಜನೇಯ ಸ್ವಾಮಿದು ಪೇಂಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ತಾವಿಲ್ಲಿ ಎಷ್ಟು ಸೂಕ್ಷ್ಮವಾಗಿ ಒಂದೊಂದೂ ಪೇಂಟ್ ಮಾಡಿದ್ದಾರೆ. ನಾವು ಇವ್ರನ್ನ ಸ್ಕೆಚ್ ಪೆನಲ್ಲಿ ಮಾಡಬೇಕಂದ್ರೂ ಕಷ್ಟ ಅನಿಸುತ್ತೆ, ಬಟ್ ಇವರು ಪೇಂಟಲ್ಲಿ ಮಾಡಿದ್ದಾರೆ. ನೆಕ್ಸ್ಟು ಇದೊಂದು ಆನೆ ಚಿತ್ರ ಫ್ರೆಂಡ್ಸ್. ಬಟ್ ತುಂಬ ಪೇಂಟಿಂಗ್ಸ್ ಇದ್ದವು. ಬಟ್ ನಮ್ಮ ಹಳೆ ಮನೆಯಲ್ಲಿ ಮನೆ ಚೇಂಜ್ ಮಾಡಬೇಕಾದ್ರೆ ಹಳೆ ಮನೆಯಲ್ಲಿ ಸ್ವಲ್ಪ ನೆಂದು ಕೆಲವೊಂದು ಕಳೆದು ಹೋಗಿದ್ದಾವೆ ಫ್ರೆಂಡ್ಸ್. ಇನ್ನು ತುಂಬ ಪೇಂಟಿಂಗ್ಸ್ನ ಮಾಡಿದರು ನಮ್ಮ ಫಾದರು. ಇವೆಲ್ಲ ಡ್ರಾಯಿಂಗ್ಸ್ ಅದು ಫ್ರೆಂಡ್ಸ್. ಈಗ ನಾವು ನಮ್ಮ ತಂದೆ ಪುಸ್ತಕಗಳನ್ನು ನೋಡೋಣ. ನೋಡ್ತಿದ್ದೀರಲ್ಲ, ಎಲ್ಲ ಹಳೆ ಕಾಲದ್ದು ಬುಕ್ಸ್ಗಳು ಫ್ರೆಂಡ್ಸ್, ಹಳೆ ಕಾಲದ ಪುಸ್ತಕಗಳು. ಆವಾಗೆಲ್ಲ ಪೆನ್ನಿಗೆ ಕಷ್ಟ ಇತ್ತಂತ ಫ್ರೆಂಡ್ಸ್, ಹಾಗಾಗಿ ಪೆನ್ಸಿಲಿಂದ ಬರೆದಿದ್ದಾರೆ. ನೀವಿಲ್ಲಿ ಇಸ್ವಿನ ನೋಡಬಹುದು. ಇಲ್ಲಿ ಬೈ ಮುದಿಯಪ್ಪ ಅಂತಿದೆಲ್ಲ, ಇದು ನಮ್ಮ ತಂದೆ ಹೆಸರು ಫ್ರೆಂಡ್ಸ್. ಇಲ್ಲಿ ಬೈ ಮುದಿಯಪ್ಪ ಅಂತಿದೆ ಅಲ್ಲ, ನಮ್ಮ ತಂದೆ ಹೆಸರು.
ಬರೆದಿದ್ದಾರಲ್ಲ ಕಥಾ ಮತ್ತು ಕವನ ಸಂಕಲನ ಅಂತ. ಇಲ್ಲಿ 2/10/1979 ಇದೆ ನೋಡಿ ಫ್ರೆಂಡ್ಸ್ ಇಸ್ವಿ. ಆ ಇಸ್ವಿಲಿ ಬರೆದಿದ್ದಾರೆ ಅವರು. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಹೈಸ್ಕೂಲಲ್ಲೇ ಬರೆದಿದ್ದೀರಂತ ಹೇಳಿದರು ಎಲ್ಲ ಕವನಗಳನ್ನು. ಆವಾಗ ಪೆನ್ನಿಂದ ಕೊರತೆ ಇತ್ತಂತೆ, ಕಷ್ಟ ಇತ್ತಂತೆ, ಹಾಗಾಗಿ ಪೆನ್ಸಿಲ್ನ ಉಪಯೋಗ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಭಾರತ ಮಾತೆ ಅಂತ ಈ ರೀತಿ ಓಡಿದ್ರೆ ಇಲ್ಲಿ ಫಸ್ಟ್ ಅಕ್ಷರದಿಂದ ಹಿಡಿದು ಇಲ್ಲಿ ಭಾರತ ಮಾತಾ ಕಿ ಜೈ ಅಂತ ಹಿಂಗೆ ಓದ್ಬೋದು. ಇದರಲ್ಲಿ ಮತ್ತೆ ಕವನಗಳನ್ನು ಮಾಡಿದ್ದಾರೆ. ಭಾರತ ಮಾತಾ ಕಿ ಜೈ, ರಥವೇರಿ ಭರದಿಂ ಮುಂದೆ ಸಾಗಿದೆ ಗತಿ ಭಾರತ ಅಂತ ಈ ರೀತಿ ಒಂದೊಂದಕ್ಕೆ ಒಂದೊಂದು ಲೈನ್ ಮಾಡಿದ್ದಾರೆ. ಇದು ಒಂಥರ ಕಲೆ ಫ್ರೆಂಡ್ಸ್. ಇಲ್ಲಿ ನೋಡಿ ಜೈ ಕರ್ನಾಟಕ ಮಾತೆ ಜೈ ಅಂತ ಬರೆದಿದ್ದಾರೆ. ಇಲ್ಲೇ ಇದನ್ನು ಲಾಂಗ್ ಫಾರ್ಮ್ ಬರೆದಿದ್ದಾರೆ. ಹಾಗೆ ಇಲ್ಲಿ ಕವನಗಳಿದಾವೆ ನೋಡಿ ಫ್ರೆಂಡ್ಸ್. ಇವರು ತುಂಬ ಪ್ರೇಮದ ಬಗ್ಗೆನೂ ಬರೆದಿದ್ದಾರೆ. ಇಲ್ಲಿ ನೋಡಿ ಪ್ರಿಯ ಸಖಿ ಅಂತ, ಹಾಗೆ ಆತ್ಮಸಖಿ ಆಗಲಿದಾಗ, ಇವೆಲ್ಲ ಪ್ರೇಮ ಗೀತೆಗಳು. ಇಲ್ಲಿ ನೋಡಿ ಇಸ್ವಿ ಬರೆದಿದ್ದಾರೆ 1980, 28/9/1980. ಅವ್ರ ಮೊದಲನೇ ಹೆಸರು ಬುಳ್ಳಪ್ಪ ಅಂತ. ನಮ್ಮ ತಂದೆ ಮೊದಲನೇ ಹೆಸರು ಹುಟ್ಟು ಹೆಸರು ಬುಳ್ಳಪ್ಪ ಅಂತ, ಮುದಿಯಪ್ಪ ಅಂತ ಆಮೇಲೆ ಅವರೇ ನಮ್ಮ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ. ಅದು ಚೆನ್ನಾಗಿಲ್ಲ, ಓಲ್ಡ್ ಹೆಸರು ಅಂತೇಳಿ ಚೇಂಜ್ ಮಾಡಿದ್ದಾರೆ. ಇವೆಲ್ಲ ತುಂಬ ಹಳೆಯ ಬುಕ್ಗಳು ಫ್ರೆಂಡ್ಸು, ನೋಡಿಕೊಂಡು ತೆಗೆದಿಟ್ಕೋಬೇಕು ನಾನು. ಇದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಸರಪಂಚನ ಸೊಕ್ಕು ಅಂತೇಳ್ಬಿಟ್ಟು ಸಾಮಾಜಿಕ ನಾಟಕ. ಇದ್ರ ಇಸ್ವಿ ನೋಡಿ 30/4/1978 ಬರೆದಿದ್ದಾರೆ. KM ಮುದಿಯಪ್ಪ ಅಂತ ನಮ್ಮ ತಂದೆ ಬರೆದಿದ್ದಾರೆ ಹೆಸರು. ಇಲ್ಲಿ ನೋಡಿದ್ರೆ ಡ್ರಾಯಿಂಗ್ ಹಾಕಿದ್ದಾರೆ ಪೇಂಟಿಂಗಿಂದ. ಪೇಂಟ್ ಮಾಡ್ತಾರೆ ನಮ್ಮ ತಂದೆ ಜಾಸ್ತಿ, ನನಗೆ ಪೇಂಟಿಂಗ್ ಅಷ್ಟು ಬರಲ್ಲ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದು 1/4/1997 ಕಲಿಯುಗದ ಕಲ್ಲು ದೇವರು ಅಂತ. ಇದು ಒಂದು ನಾಟಕ, ಅರ್ಥಾತ್ ಬಡವ ಪಡದ ಭಾಗ್ಯ ಅಂತ. ಈ ನಾಟಕ ಅರ್ಧ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್, ಇನ್ನು ಅರ್ಧ ನಾನು ಬರಿಬೇಕಾಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಮಡಿದ ಹೆಣ್ಣು ಮಲ್ಲಿಗೆ ಅಂತ. ತುಂಬ ಹಳೆಯ ಒಂದು ಲೇಖನ ಫ್ರೆಂಡ್ಸ್. ಇದನ್ನು ಹಾಳೆಯಲ್ಲಿ ಬರೆದಿದ್ದಾರಲ್ಲ, ಅವತ್ತಿನ ಕಾಲದ ಹಾಳೆಗಳು ನೋಡ್ತಿದ್ದೀರಲ್ಲ ಹೇಗಿದ್ದಾವೆ ನೋಡಿ, ತುಂಬ ಹಳೆಯ ಹಾಳೆಗಳು. ನಮ್ಮ ತಂದೆ ದೇವರ ಕುರಿತಾಗೂ ಸಹಿತ ಕವನಗಳನ್ನು ಬರೆದಿದ್ದಾರೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಲ್ಲಿ ಗಜಾನನ ಅಂತ ಇದೆ. ಆಮೇಲೆ ಇಲ್ಲಿ ಶಾರದೆ ಬಗ್ಗೆ ಬರೆದಿದ್ದಾರೆ, ಓಂ ನಮೋ ಶಾರದೆ ಅಂತ. ಇಲ್ಲಿ ಬಸವಣ್ಣನ ಕುರಿತು ಬರೆದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ನೋಡ್ತಿದ್ದೀರಲ್ಲ, ಹಾಳೆಗಳೆಲ್ಲ ಹರಿದೋಗೋ ಸ್ಥಿತಿಯಲ್ಲಿದ್ದಾವೆ ಫುಲ್ಲು. ಇದು ಓಂ ಶ್ರೀ ಗುರುರಾಜ ಅಂತ ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆ ಬರೆದಿದ್ದಾರೆ. ಇದು ನಿಜ ಗುರುವಿನ ಕಣ್ಣೆ ಅಂತ. ಇದೆಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆನೇ ಬರೆದಿರೋದು ಫ್ರೆಂಡ್ಸ್. ಆಮೇಲೆ ಇಲ್ಲೊಂದು ನವಿಲಿನ ಚಿತ್ರ ಇದೆ ಫ್ರೆಂಡ್ಸ್, ನೋಡ್ಬೋದು ನವಿಲಿನ ಚಿತ್ರ. ನಮ್ಮ ತಂದೆ ಯಾವಾಗಲೂ ನವಿಲಿನ ಪೇಂಟಿಂಗ್ ಮಾಡೋರು. ಇದು ಸ್ಕೆಚ್ ಮಾಡಿದ್ದಾರೆ ಸ್ಕೆಚ್ ಪೆನ್ನಿಂದ, ನವಿಲಿನ ಚಿತ್ರ ಫ್ರೆಂಡ್ಸ್. ಇಲ್ಲಿ ಒರಿಜಿನಲ್ಸ್ ಇದಾವೆ ಫ್ರೆಂಡ್ಸ್, ನಮ್ಮ ತಂದೆ ಪೇಂಟಿಂಗ್ ಮಾಡಿರೋ ಪೇಂಟಿಂಗ್ಸ್ಗಳು ಇವೆಲ್ಲ. ಇವು ಜಾಸ್ತಿ ಅಳಿವಿನ ಅಂಚಿಗೆ ಬಂದಿದ್ದಾವೆ ಅಂಥೇಳಿ ನಾನು ಲ್ಯಾಮಿನೇಷನ್ ಮಾಡಿಸಿದ್ದೆ ಇದ್ರ ಮೇಲೆ. ಆಗಿನ ಕಾಲದ ಫ್ರೆಂಡ್ಸು ನೋಟ್ಬುಕ್ಗಳು ನೋಡಿದ್ರಲ್ಲ, ಇದು ಒಂದು ಸ್ನೇಹಕ್ಕೊಂದು ಸವಾಲ್, ನಿರ್ದೋಷಿ ನನ್ನ ಮಿತ್ರ ಅಂತ. ಇದೊಂದು ನಾಟಕ ಫ್ರೆಂಡ್ಸ್, ನಮ್ಮ ತಂದೆ ಬರೆದಿರೋದು. ಇಲ್ಲೊಂದಿದೆ ನೋಡಿ, ಸರಪಂಚನ ಸೊಕ್ಕು ಅಂತಿದೆ. ಇದೇ ಹೇಳಿದ್ನಲ್ಲ ನಾನು, ನಮ್ಮ ತಂದೆ ನಾಟಕ ಕ್ಯಾಸೆಟ್ ಆಗಿದೆ ಅಂತ. ಇದೊಂದು ಆಗಿದೆ. ಡೇಟ್ ನೋಡ್ಬೋದು ನೀವು, 2/12/1981 ಆವಾಗ ಬರೆದಿರೋದು. ಇದು ಕ್ಯಾಸೆಟ್ ಆಗಿದೆ ಫ್ರೆಂಡ್ಸ್, ಇದು ಪಬ್ಲಿಷ್ ಆಗಿದೆ. ಇವೆಲ್ಲ ಹಳೆ ಕಾಲದ ಪೋಸ್ಟ್ ಕಾರ್ಡ್ಸ್ ಫ್ರೆಂಡ್ಸ್. ಯಾರ್ಯಾರು ಇದೆಲ್ಲ ಚಿಕ್ಕ ವಯಸ್ಸಲ್ಲಿ 90s ಕಿಡ್ಸ್ ಎಲ್ಲ ಯಾರು ಈ ಥರ ಚಿತ್ರ ಬಿಡಿಸಿದ್ರೆ ಕಮೆಂಟ್ ಮಾಡಿ. ಇಲ್ಲೊಂದು ನಾಟಕ ನೀವು ನೋಡ್ತಾ ಇರ್ಬೋದು, ಹಳ್ಳಿ ಪೆದ್ದ ಹಳ್ಳಕ್ಕೆ ಬಿದ್ದ ಅಂತ. ಇದು ನಮ್ಮ ತಂದೆ 2ನೇ ನಾಟಕ ಫ್ರೆಂಡ್ಸ್. ಸರಪಂಚನ ಸೊಕ್ಕು ಒಂದು ಇದು ಕ್ಯಾಸೆಟ್ ಆಗಿದೆ. ಆಮೇಲೆ ಇದು ಒಂದು ಕ್ಯಾಸೆಟ್ ಆಗಿದೆ ನಮ್ಮ ತಂದೆದು, ಅದನ್ನ ತೋರಿಸ್ತೀನಿ ನೆಕ್ಸ್ಟು. ಬಿಕಾಸ್ ಅದು ಡೇಟ್ ಬಂದುಬಿಟ್ಟು ಡೇಟ್ ಹಾಕಿಲ್ಲ ಫ್ರೆಂಡ್ಸ್. ಇದು ಹಳ್ಳಿ ಪೆದ್ದ ಹಳ್ಳಕ್ಕೆ ಬಿದ್ದ ಅಂತ ನನ್ನ ತಂದೆ ಹ್ಯಾಂಡ್ ರೈಟಿಂಗ್ ನೋಡ್ತೀವಿ ಫ್ರೆಂಡ್ಸ್. ಅವ್ರು ಬರೆದಿರೋದು ನಾಟಕ ಇದೆಲ್ಲ.
ಇಲ್ಲೊಂದಿದೆ ಕಲಿಯುಗದ ಕಲ್ಲು ದೇವರು ಅಂತ. ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಇದು ನಮ್ಮ ತಂದೆ 1/7/1982ರಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಇದನ್ನ ನಾನೇ ಕಂಪ್ಲೀಟ್ ಮಾಡಬೇಕು. ಇದರದ್ದು ಒಂದು ಥಾಟ್ ಏನಂತಂದ್ರೆ ಥೀಮು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಧರ್ಮದ್ದು ಏನಂತ ಬರ್ತಿದ್ದಾರೆ, ದೇವರೊಬ್ಬನೇ, ಗಾಡ್ ಈಸ್ ಒನ್, ಅಲ್ಲ ಏಕೈ ಅನ್ನೋ ಒಂದು ಸಂದೇಶನ ಬರೆದಿದ್ದಾರೆ ಫ್ರೆಂಡ್ಸ್ ನಮ್ಮ ತಂದೆ. ಇದನ್ನು ಥೀಮಾಗಿ ಇಟ್ಕೊಂಡು ಈ ನಾಟಕನ ಬರೆದಿದ್ದಾರೆ. ಇದು ನಾನು ಕಂಪ್ಲೀಟ್ ಮಾಡಬೇಕಾಗಿದ್ದು, ಇದೊಂದು ಜವಾಬ್ದಾರಿ ಇದೆ ನನಗೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇವೇ ನಮ್ಮ ತಂದೆ ಬರೆದಿರೋ ಕ್ಯಾಸೆಟ್ಗಳು. ಸರಪಂಚನ ಸೊಕ್ಕು ಆವಾಗಲೇ ತೋರಿಸಿದ್ನಲ್ಲ ರಿಟರ್ನು. ಇಲ್ಲಿ ಸಂಭಾಷಣೆ ಅಂತ ಇದೆ ನೋಡಿ ಫ್ರೆಂಡ್ಸ್. ಸಂಭಾಷಣೆ MY ಮಡಿವಾಳ ಅಂತೇಳಿ ನಮ್ಮ ಫಾದರ್ ನೇಮು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ವಿ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ರಾ? ಕಮೆಂಟ್ ಮಾಡಿ. ಇದೊಂದು ಹಳ್ಳಿ ಪೆದ್ದ ಹಳ್ಳಕ್ಕೆ ಬಿದ್ದ ಅಂತ ಫ್ರೆಂಡ್ಸ್. ನಾನು ಬುಕ್ಕಲ್ಲಿ ತೋರಿಸಿದ್ನಲ್ಲ ಆಲ್ರೆಡಿ ನಿಮಗೆ ಆ ನಾಟಕ, ಹಾಸ್ಯಪ್ರದ ನಾಟಕ. ಇದೊಂದು ಕಾಮಿಡಿ, ಹಳ್ಳಿ ಪೆದ್ದ ಹಳ್ಳಕ್ಕೆ ಬಿದ್ದ ಅನ್ನೋದು. ಇದರಲ್ಲೂ ಸಹ ಅಷ್ಟೇ ನಮ್ಮ ತಂದೆ ಫೋಟೋನ ನೀವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಫಾದರ್ ಫೋಟೋ ಏಜಲ್ಲಿ ಅವ್ರು ರೀತಿ ತೆಗೆಸ್ಕೊಂಡಿದ್ರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಅವ್ರದ್ದು. ಅವ್ರದ್ದೊಂದು ಭಾವಚಿತ್ರ. ಅವ್ರದ್ದು ತೀರ್ಕೊಳ್ಳೋ ಮುಂಚೆ ಸ್ವಲ್ಪ ದಿನ ಮುಂಚೆ ಭಾವಚಿತ್ರ ಇದು. ಕ್ಲಿಯರ್ ಆಗಿದೆಯಾ ಫ್ರೆಂಡ್ಸ್? ಇದು ನಮ್ಮ ತಂದೆ. ಆಮೇಲೆ ಇದು ಇಲ್ಲಿ ಕೊನೆಯಲ್ಲಿದ್ದಾರಲ್ಲ ಫ್ರೆಂಡ್ಸ್, ಇವ್ರು ನಮ್ಮ ತಂದೆ ಅಣ್ಣ ಲಿಂಗರಾಜ್ ಅಂತೇಳಿ ಬಾಂಬೆಲಿ ದೊಡ್ಡ ಬಿಸ್ನೆಸ್ ಮ್ಯಾನು. ಬಟ್ ಇವತ್ತು ತೀರ್ಕೊಂಡಿದ್ದಾರೆ ಇವರು. ಎಲ್ಲರೂ ತೀರ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವ್ರು ಲಾಸ್ಟಲ್ಲಿದ್ದಾರಲ್ಲ, ಇವರೊಬ್ಬರೇ ಇವಾಗ ಬದುಕಿರೋದು ನಮ್ಮ ಅತ್ತೆ. ಇವರು 4 ಜನ ಅಕ್ಕ ತಂಗಿಯರು. ನಮ್ಮ ತಂದೆ ಒಡ ಹುಟ್ಟಿದವರು 4 ಜನ ಅಕ್ಕ ತಂಗಿಯರು, 4 ಜನ ಅಣ್ಣ ತಮ್ಮರು. ಇವರೇ ಕೊನೆಯವರು, ಇವರೇ ಚಿಕ್ಕವರು ಫ್ರೆಂಡ್ಸ್ ನಮ್ಮ ತಂದೆ. ಇದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ತಂದೆ, ನಮ್ಮ ತಮ್ಮ, ನಾನು, ಅಮ್ಮ. ಇದು ನಮ್ಮ ಸ್ಮಾಲ್ ಫ್ಯಾಮಿಲಿ ಫ್ರೆಂಡ್ಸ್. ಇದು ನಮ್ಮ ತಮ್ಮ ಮತ್ತು ಇದು ನಮ್ಮ ತಂದೆ. ಇಲ್ಲಿ ನಾನು, ನಮ್ಮ ತಂದೆ. ಇನ್ನು ನೋಡಿ ಫ್ರೆಂಡ್ಸ್, ನನ್ನ ಚಿಕ್ಕ ವಯಸ್ಸಿನ ಫೋಟೋ ಫ್ರೆಂಡ್ಸ್. ಇದು ನಮ್ಮ ತಂದೆ ಎತ್ಕೊಂಡಿದ್ದಾರೆ. ಅಮ್ಮ ಎತ್ಕೊಂಡ್ರೆ ಬೇಡ ನಾನು ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ಹೋಗಿದ್ದೀನಂತೆ ಫೋಟೋ ತೆಗೆಸ್ಕೋಬೇಕಾದ್ರೆ. ಹೇಳ್ತಾ ಇರ್ತಾರಮ್ಮ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತಂದೆ ಕತೆ, ಕವನಗಳು, ಲೇಖನಗಳು ಹಾಗೂ ನಾಟಕಗಳನ್ನ ಎಲ್ಲನೂ ತೋರಿಸಿದೆ ನನಗೆ. ಹಾಗೆ ಪೇಂಟಿಂಗ್ಸನ್ನು ತೋರಿಸಿದೆ. ಇಷ್ಟೆಲ್ಲ ನೋಡಿದರೆ ನಮ್ಮ ತಂದೆ ತುಂಬ ಪ್ರತಿಭಾವಂತರು ಅಂತೇಳಿ ಗೊತ್ತಾಗುತ್ತೆ. ಆದರೆ ಅದನ್ನು ನಾನು ಜಗತ್ತಿನ ಮುಂದೆ ತಂದಿಡಬೇಕು. ಅವರ ಕೃತಿಗಳನ್ನು, ಅವರ ಕವಿತೆಗಳ ರಚನೆಗಳನ್ನು ನಾನು ಬಿಡುಗಡೆ ಮಾಡಬೇಕು ಪುಸ್ತಕವನ್ನಾಗಿ ಅಂದ್ಕೊತಿದ್ದೀನಿ. ಆದರೆ ನನಗೆ ಏನು ಅಂದರೆ ಒಂದೇ ಒಂದು ಸಮಸ್ಯೆ ಇದೆ ಫ್ರೆಂಡ್ಸ್. ನಮ್ಮ ತಂದೆ ಒಂದು ಮಾತು ಹೇಳಿದರು, ನೀನು ಮೊದಲು ಜೀವನದಲ್ಲಿ ಒಂದು ಹಂತಕ್ಕೆ ಬಾ, ಸೆಟ್ಲಾಗು, ನಿನ್ನ ಜೀವನನ ಸರಿ ಮಾಡ್ಕೊಂಡ್ಮೇಲೆ ಒಂದು ಒಳ್ಳೆ ಸ್ಥಿತಿಗೆ ಬಂದ ಮೇಲೇ ನನ್ನ ಪುಸ್ತಕಗಳನ್ನು ನೀನು ಬಿಡುಗಡೆ ಮಾಡಬೇಕು ಅಂತೇಳಿ ಒಂದು ಮಾತು ಹೇಳಿದರು. ಆ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಇವತ್ತಿಗೂ ಸಹ ನಾನು ಇನ್ನೂ ಕಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಸ್ವಂತ ಮನೆ ಇಲ್ಲ ಫ್ರೆಂಡ್ಸ್. ನಿಜ ಹೇಳ್ತಿದ್ದೀನಿ, ನಮಗೊಂದು ನೆಲೆ ಇಲ್ಲ. ಸ್ವಂತ ಮನೆ ಯಾವಾಗ ಕಟ್ಕೋತೀವೋ ಗೊತ್ತಾಗ್ತಾನೆ ಇಲ್ಲ. ದುಡ್ಡನ್ನ ನಾವು ಜೋಡಿಸ್ತಾನೆ ಇದ್ದೀವಿ, ಅಷ್ಟೇ ಖರ್ಚಾಗ್ತಾನೆ ಹೋಗ್ತಾ ಇದ್ದಾವೆ. ಬಾಡಿಗೆ ಮನೆ ರೆಂಟ್ ಸಹ ಜಾಸ್ತಿ ಇದೆ, ಹಾಗೆ ಖರ್ಚುಗಳು ಜಾಸ್ತಿ ಆಗ್ತಿದ್ದಾವೆ. ನಾನು ಇದರಲ್ಲೆಲ್ಲ ದುಡ್ಡು ಸೇರಿಸಿ ಸ್ವಂತ ಮನೆ ಮಾಡ್ಕೋಬೇಕು, ಆಮೇಲೆ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಅನ್ನೋದು ನಮ್ಮ ತಂದೆ ಆಸೆ ಆಗಿತ್ತು. ನನಗೆ ಅವ್ರಿಗೆ ಸಿಕ್ಕಿತ್ತು ಫ್ರೆಂಡ್ಸ್. ಅವ್ರ ಕಾಲದಲ್ಲಿ SSLC ಓದಿದ್ರೆಲ್ಲ ಮಾಸ್ಟರ್ ನೌಕರಿ ಎಲ್ಲ ಕೊಡ್ತಾ ಇದ್ರಲ್ಲ ಫ್ರೆಂಡ್ಸ್. ಹಾಗಾಗಿ SSLC ಪಾಸ್ ಆದಮೇಲೆ ಅವ್ರಿಗೆ ಮಾಸ್ಟರ್ ನೌಕರಿ ಬಂದಿತ್ತು. ಆದರೆ ನಮ್ಮ ಅಜ್ಜಿ ತೀರ್ಕೊಂಡಿದ್ರು, ಅವ್ರ ತಾಯಿ, ನಮ್ಮ ತಂದೆ ಅವ್ರ ತಾಯಿ ತೀರ್ಕೊಂಡಿದ್ರಲ್ಲ, ಅದೇ ನೋವಿನಲ್ಲಿ ಅವರು ನನಗೆ ನೌಕರಿ ಬೇಡ, ಓದು ಬೇಡ, ಏನೂ ಬೇಡ ಅಂತೇಳಿ ಬಿಟ್ಟು ಒಂದು 4 ವರ್ಷ ತುಂಬ ಡಿಪ್ರೆಷನಲ್ಲಿದ್ದು ಆಮೇಲೆ ಕೃಷಿಯನ್ನು ಅವಲಂಬಿಸಿದ್ರು ಫ್ರೆಂಡ್ಸ್. ಅವರು ಜಮೀನನ್ನು ತೊಗೊಂಡು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಬಿಡುವಿನ ವೇಳೆಯಲ್ಲೆಲ್ಲ ಕವಿತೆಗಳನ್ನು ಬರೀತಾಯಿದ್ರು. ಅವರಿಂದಂತೂ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಬೇರೆಯವರು ಸಹ ಪ್ರಯತ್ನ ಪಡಲಿಲ್ಲ ಅವರಿದ್ದಾಗ. ಅವ್ರು ಹೋದ್ಮೇಲೆ ಇವಾಗ ದೇಣಿಗೆ ಸಂಗ್ರಹ ಮಾಡಿ ಮಾಡ್ತೀವಂತಾರೆ. ಬಟ್ ನನ್ನ ತಂದೆ ಆಸೆ ಕನಸಿನ ಪ್ರಕಾರ ನಾನು ಸ್ವಂತ ಮನೆ ಆಯಿತು, ಗೌರ್ಮೆಂಟ್ ಜಾಬ್ ಆಯಿತು ತೊಗೊಂಡು ಒಳ್ಳೆ ಹಂತಕ್ಕೆ ಬಂದು ಆನಂತರನೇ ನಾನು ಪುಸ್ತಕಗಳನ್ನು ಪಬ್ಲಿಷ್ ಮಾಡಬೇಕು. ಅದು ನನ್ನ ಸ್ವಂತ ದುಡ್ಡಲ್ಲಿ, ಆನಂತರ ನಮ್ಮೂರಲ್ಲೇ ಮಾಡಬೇಕು. ಆ ಪುಸ್ತಕ ಬಿಡುಗಡೆ ಸಮಾರಂಭ, ಮೊದಲನೇ ಪುಸ್ತಕ ಬಿಡುಗಡೆ ಸಮಾರಂಭ ನಮ್ಮೂರಲ್ಲೇ ಮಾಡಬೇಕು ಅನ್ನೋದು ನಮ್ಮ ತಂದೆಯವರ ಆಸೆ ಇದೆ ಫ್ರೆಂಡ್ಸ್. ಹಾಗಾಗಿ ನಾನು ಇಷ್ಟು ವರ್ಷ ಇನ್ನೂ ಕಾಯ್ತಾ ಇದ್ದೀನಿ.
ನನ್ನ ಎಜುಕೇಷನ್ ಇವಾಗ ನಂದು MCOM, ನೆಟ್ಟು, KSET, B.Ed ರನ್ನಿಂಗ್ ಇದೆ ಫ್ರೆಂಡ್ಸ್. ಇವಾಗ B.Ed, MCOM, ನೆಟ್ ಸೆಟ್ ಆಗಿದೆ. ನಾನು ಇನ್ನೂ ಲೆಕ್ಚರರ್ ಫೀಲ್ಡಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ, ಗೆಸ್ಟ್ ಲೆಕ್ಚರರ್ ಆಗಿ ಇದ್ದೀನಿ. ಸೊ ನಾನು ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ತಂದೆ ಪುಸ್ತಕನ ಪಬ್ಲಿಷ್ ಮಾಡಬೇಕು. ಆದರೆ ಅಲ್ಲಿವರೆಗೂ ಈ ಪುಸ್ತಕಗಳನ್ನು ಕಾಯ್ದಿರಿಸ್ಕೊಳ್ಳೋದೇ ದೊಡ್ಡ ವಿಷಯ ಫ್ರೆಂಡ್ಸ್. ಅವು ಹಾಳೆಗಳೆಲ್ಲ 50 ವರ್ಷದ ಮೇಲ್ಪಟ್ಟವು. ಅವು ಏನಾಗ್ತವೋ ಏನಿಲ್ಲ ಅನ್ನೋದು ಒಂದು ಚಿಂತೆ ನನಗೆ. ಹಾಗೆ ನನ್ನ ಆಯುಷ್ಯ ಇರೋ ಹೊತ್ತಿಗೆ ನಾನು ಪುಸ್ತಕ ಪಬ್ಲಿಷ್ ಮಾಡ್ತಾ ಇಲ್ಲ, ಅದನ್ನು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಯಾರೂ ಶಾಶ್ವತ ಅಲ್ವಾ ಫ್ರೆಂಡ್ಸ್. ನಿಮ್ಗೇನು ಅನಿಸುತ್ತೆ? ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ ನಮ್ಮ ತಂದೆದು, ನಾನು ಒಳ್ಳೆ ಹಂತಕ್ಕೆ ಬಂದು ಅನಿಸುತ್ತಾ? ಅಥವಾ ನಾನು ಏನು ಸೆಟ್ಲ್ ಆಗ್ದೇ ಆದಷ್ಟು ಬೇಗನೆ ನಮ್ಮ ತಂದೆ ಪುಸ್ತಕನ ಪಬ್ಲಿಷ್ ಮಾಡಬೇಕಾ ಅಥವಾ ಕಾಯಬೇಕಾ ಒಳ್ಳೆಯ ಸಮಯಕ್ಕಾಗಿ? ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ನಾನಂತೂ ನನ್ನ ಪ್ರಯತ್ನವಾಗಿ ಇದನ್ನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಕನ್ನಡ ಸಾಹಿತ್ಯ ಪರಿಷತ್ತು ID ಕಾರ್ಡು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವನೂ ತೊಗೊಂಡಿದ್ದೀನಿ. ಸೊ ನಾನು ಸದಸ್ಯರು ಸಹ ಆಗಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು. ಅಂದರೆ ಮುಂದೆ ಏನಾದರೂ ಸಹಾಯ ಆಗ್ಬೋದು ನಮ್ಮ ತಂದೆ ಪುಸ್ತಕ ಬಿಡುಗಡೆಗೆ. ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಲಿಂಕ್ ಬೇಕಲ್ಲ ಫ್ರೆಂಡ್ಸ್, ಹಾಗೆ ಸಾಹಿತ್ಯ ಪರಿಷತ್ತು ನನಗೆ ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯತ್ವವನ್ನು ತೊಗೊಂಡಿದ್ದೀನಿ. ದಯವಿಟ್ಟು ಹೇಳಿ ಫ್ರೆಂಡ್ಸ್, ನಾನು ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಾಯಿಲ್ಲ. ಪ್ರತಿ ಸಲ ನಮ್ಮ ತಂದೆ ಪುಸ್ತಕಗಳನ್ನು ನಾನು ಪಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೈಪ್ ಮಾಡಲಿಕ್ಕೆ ಅಥವಾ ರೀರೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗೆಲ್ಲ ಏನೋ ಒಂದು ಅಡ್ಡಿ ಆತಂಕ ಬರ್ತಾಯಿದೆ ಫ್ರೆಂಡ್ಸ್. ಅದು ಆಗ್ತಾಯಿಲ್ಲ. ನನ್ನ ತಂದೆ ಪುಸ್ತಕನ ಬಿಡುಗಡೆ ಮಾಡಲಿಕ್ಕೆ, ಆ ಕೆಲಸ ಪೂರ್ತಿ ಮಾಡಲಿಕ್ಕೆ ಅಸಲು ಆಗ್ತಾನೇ ಇಲ್ಲ. ಎಲ್ಲ ಅಡ್ಡಿ ಆತಂಕಗಳು ಬರ್ತಾನೆ ಇದ್ದಾವೆ. ಸೊ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ. ನಾನು ನನ್ನ ತಂದೆ ಕನಸನ್ನು ಈಡೇರಿಸ್ತೀನ ಇಲ್ವಾ? ನಾನು ಹೇಗೆ ಮೊದಲು ನಾನು ಸೆಟ್ಲಾಗಿ ಆಮೇಲೆ ಪಬ್ಲಿಷ್ ಮಾಡಬೇಕಾ ಅಥವಾ ಪಬ್ಲಿಷ್ ಮಾಡಿಬಿಡೋದಾ ಆದಷ್ಟು ಬೇಗ ಇದ್ದಷ್ಟು ದುಡ್ಡಲ್ಲಿ? ಅಥವಾ ಇವರು ಕನ್ನಡ ಸಾಹಿತ್ಯ ಪರಿಷತ್ತವರು ಆಶ್ರಯ ತೊಗೊಂಡು ಅವರು ದೇಣಿಗೆ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವರು ಆಶ್ರಯನೇ ತೊಗೊಂಡು ನಾನು ಪುಸ್ತಕವನ್ನು ಬಿಡುಗಡೆಗೊಳಿಸಲ್ಲ? ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇದು ನನ್ನ ತಂದೆ ಬಗ್ಗೆ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇವತ್ತು ನನ್ನ ತಂದೆ ರಚನೆಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್, ನಾನು ಏನು ಮಾಡಬಹುದು. ನಾನು ಯಾಕಂದರೆ ಇನ್ನೂ ಸ್ವಂತ ಮನೆಯೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಂದು ಸ್ಥಿತಿ ಸ್ವಲ್ಪ ಇನ್ನೂ ಸುಧಾರಿಸಿಲ್ಲ. ದಯವಿಟ್ಟು ನನಗೆ ಸಲಹೆ ಕೊಡಿ ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.